ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದಿರುವ ಎಫ್ಡಿಎ ಪ್ರಶ್ನೆಗಳನ್ನ ತಾವೆಲ್ಲರೂ ನೋಡಿದಿರ ಅಂತ ಅನ್ಕೋತೀನಿ. ಸೊ ಅದೇ ರೀತಿ ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವ ಹಾಗೆ ಚಾಪ್ಟರ್ ವೈಸ್ ಕ್ವಶನ್ ಗಳನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ತರಗತಿಯಲ್ಲಿ ಶಾತವಾಹನರ ಕಾಲದ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ನೋಡೋಣ. ಶಾತವಾಹನರ ಅತ್ಯಂತ ಶಕ್ತಿಶಾಲಿ ರಾಜನ ಬಗ್ಗೆ ಯಾವ ಹೇಳಿಕೆ ಸರಿ? ಶಿಮುಖ ಶಕರನ್ನು ಸೋಲಿಸಿದನು. ವಶಿಷ್ಠಪುತ್ರ ಪುಲಮಾವಿ ಶಕರನ್ನು ಸೋಲಿಸಿದನು. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ರಾಜನಾಗಿದ್ದು ಶಕರನ್ನು ಸೋಲಿಸಿ ಶಕಾರಿ ಎಂಬ ಬಿರುದು ಪಡೆದನು. ಆಪ್ಷನ್ ಡಿ. ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಶಾತವಾಹನರ ಕಲೆಯಲ್ಲಿ ಅಮರಾವತಿ ಶೈಲಿಯ ಬಗ್ಗೆ ಯಾವ ಹೇಳಿಕೆ ಸರಿ? ಆಪ್ಷನ್ ಎ. ಅಮರಾವತಿ ಶೈಲಿಯು ಶಾತವಾಹನರ ಕಾಲದಲ್ಲಿ ಅಭಿವೃದ್ಧಿಗಾಗಿ ಬುದ್ಧನ ಜೀವನ ಘಟನೆಗಳನ್ನು ಮಾನವ ರೂಪದಲ್ಲಿ ಚಿತ್ರಿಸುವುದು. ಆಪ್ಷನ್ ಬಿ. ಅಮರಾವತಿ ಶೈಲಿಯು ಬುದ್ಧನನ್ನು ಕೇವಲ ಚಿಹ್ನೆಗಳ ಮೂಲಕ ಮಾತ್ರ ಚಿತ್ರಿಸಿತ್ತು. ಆಪ್ಷನ್ ಸಿ. ಅಮರಾವತಿ ಶೈಲಿಯು ಗಾಂಧಾರ ಶೈಲಿಯಲ್ಲಿ ಪ್ರಭಾವಿತವಾಗಿತ್ತು. ಆಪ್ಷನ್ ಡಿ. ಅಮರಾವತಿ ಶೈಲಿಯು ಶಾತವಾಹನರ ಕಾಲಕ್ಕೆ ಮೊದಲನೇದಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು ಮುಂದಿನ ಪ್ರಶ್ನೆ. ಶಾತವಾಹನರ ಕಾಲದ ಸ್ತೂಪಗಳ ಬಗ್ಗೆ ಯಾವ ಹೇಳಿಕೆ ಸರಿ? ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಸ್ತೂಪಗಳು ಶಾತವಾಹನರ ಕಾಲದಲ್ಲಿ ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಿತ್ತು. ಆಪ್ಷನ್ ಬಿ. ಶಾತವಾಹನರು ಸ್ತೂಪ ನಿರ್ಮಾಣಕ್ಕೆ ಯಾವುದೇ ಕೊಡುಗೆ ನೀಡಲಿಲ್ಲ. ಆಪ್ಷನ್ ಸಿ. ಅಮರಾವತಿ ಸ್ತೂಪವು ಮೌರ್ಯರ ಕಾಲದ್ದಾಗಿದೆ. ಆಪ್ಷನ್ ಡಿ. ಶಾತವಾಹನರ ಕಾಲದಲ್ಲಿ ಸ್ತೂಪಗಳ ಮೇಲೆ ಯಾವುದೇ ಶಿಲ್ಪಗಳಿರಲಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು ಮುಂದಿನ ಪ್ರಶ್ನೆ. ಶಾತವಾಹನರ ಧರ್ಮದ ಬಗ್ಗೆ ಯಾವ ಹೇಳಿಕೆ ಸರಿ? ಶಾತವಾಹನರು ಬೌದ್ಧ ಮತ್ತು ಬ್ರಾಹ್ಮಣ ಧರ್ಮಗಳಿಗೆ ಪ್ರೋತ್ಸಾಹ ನೀಡಿದರು ಮತ್ತು ಅಶ್ವಮೇಧ ಯಾಗ ಮಾಡಿದರು. ಆಪ್ಷನ್ ಬಿ. ಶಾತವಾಹನರು ಕೇವಲ ಜೈನ ಧರ್ಮವನ್ನು ಮಾತ್ರ ಬೆಂಬಲಿಸಿದರು. ಆಪ್ಷನ್ ಸಿ. ಶಾತವಾಹನರು ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಲ್ಲ. ಆಪ್ಷನ್ ಡಿ. ಶಾತವಾಹನರು ಕ್ರೈಸ್ತ ಧರ್ಮವನ್ನು ಅನುಸರಿಸಿದರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡೋಣ. ಶಾತವಾಹನರ ಪ್ರಮುಖ ರಾಜರ ಬಗ್ಗೆ ಯಾವ ಹೇಳಿಕೆ ಸರಿ? ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದು ಶಕರನ್ನು ಸೋಲಿಸಿದನು. ಆಪ್ಷನ್ ಬಿ. ಸಿಮುಖ ಶಾತವಾಹನರ ಸ್ಥಾಪಕನಾಗಿದ್ದನು ಮತ್ತು ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು. ಆಪ್ಷನ್ ಸಿ. ಪುಲಮಾವಿ ಶಾತವಾಹನರ ಕೊನೆಯ ರಾಜನಾಗಿದ್ದನು. ಆಪ್ಷನ್ ಡಿ. ಹಾಲ ಶಾತವಾಹನರ ಕೊನೆಯ ರಾಜನಾಗಿದ್ದನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಶಾತವಾಹನರ ಕಾಲದ ಬಗ್ಗೆ ಯಾವ ಹೇಳಿಕೆ ಸರಿ? ಶಾತವಾಹನರು ಸುಮಾರು ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 225ರವರೆಗೆ ಆಳ್ವಿಕೆ ನಡೆಸಿದರು. ಆಪ್ಷನ್ ಬಿ. ಶಾತವಾಹನರು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಮಾತ್ರ ಆಳಿದರು. ಆಪ್ಷನ್ ಸಿ. ಶಾತವಾಹನರು ಮೌರ್ಯರ ನಂತರ ತಕ್ಷಣವೇ ಅಧಿಕಾರಕ್ಕೆ ಬಂದರು. ಆಪ್ಷನ್ ಡಿ. ಶಾತವಾಹನರ ಆಳ್ವಿಕೆ ಕ್ರಿಸ್ತಶಕ 7ನೇ ಶತಮಾನದವರೆಗೆ ವಿಸ್ತರಿಸಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡೋಣ. ಶಾತವಾಹನರ ರಾಜವಂಶದ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು? ಆಪ್ಷನ್ ಎ. ಶಾತವಾಹನರು ಆಂಧ್ರ ರಾಜವಂಶದವರು ಎಂದು ಕರೆಯಲ್ಪಡುತ್ತಾರೆ ಮತ್ತು ಅವರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದರು. ಆಪ್ಷನ್ ಬಿ. ಶಾತವಾಹನರು ಉತ್ತರ ಭಾರತದ ರಾಜವಂಶದವರಾಗಿದ್ದು ಅವರ ರಾಜಧಾನಿ ಪಾಟಲಿಪುತ್ರವಾಗಿತ್ತು. ಆಪ್ಷನ್ ಸಿ. ಶಾತವಾಹನರು ಕೇವಲ ತಮಿಳುನಾಡಿನಲ್ಲಿ ಮಾತ್ರ ಆಳಿದರು. ಆಪ್ಷನ್ ಡಿ. ಶಾತವಾಹನರು ಗುಪ್ತರ ನಂತರದ ರಾಜವಂಶವಾಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ. ಶಾತವಾಹನರ ಕಾಲದ ಆಡಳಿತದಲ್ಲಿ ಬನವಾಸಿಯ ಬಗ್ಗೆ ಯಾವ ಹೇಳಿಕೆ ಸರಿ? ಬನವಾಸಿ ಶಾತವಾಹನರ ಮೂಲ ರಾಜಧಾನಿಯಾಗಿತ್ತು. ಆಪ್ಷನ್ ಬಿ. ಬನವಾಸಿ ಶಾತವಾಹನರ ದಕ್ಷಿಣ ಶಾಖೆಯ ಕೇಂದ್ರವಾಗಿದ್ದು ಅಲ್ಲಿ ಅವರ ನಾಣ್ಯಗಳು ಮತ್ತು ಶಾಸನಗಳು ದೊರೆತಿವೆ. ಆಪ್ಷನ್ ಸಿ. ಬನವಾಸಿ ಕೇವಲ ಕದಂಬರ ರಾಜಧಾನಿಯಾಗಿತ್ತು, ಶಾತವಾಹನರದ್ದಲ್ಲ. ಆಪ್ಷನ್ ಡಿ. ಬನವಾಸಿಯಲ್ಲಿ ಶಾತವಾಹನರ ಯಾವುದೇ ಪುರಾತತ್ವ ಸಾಕ್ಷಿ ಇಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡೋಣ. ಶಾತವಾಹನರ ಭೂದಾನ ವ್ಯವಸ್ಥೆ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ. ಶಾತವಾಹನರು ಭೂದಾನ ಮಾಡಿದ ಮೊದಲ ರಾಜವಂಶವಲ್ಲ. ಆಪ್ಷನ್ ಬಿ. ಶಾತವಾಹನರು ಬ್ರಾಹ್ಮಣರಿಗೆ ಮತ್ತು ಬೌದ್ಧ ಭಿಕ್ಷುಗಳಿಗೆ ತೆರಿಗೆ ರಹಿತ ಭೂಮಿ ದಾನ ಮಾಡಿದರು. ಆಪ್ಷನ್ ಸಿ.
ಶಾತವಾಹನರು ಭೂದಾನವನ್ನು ಕೇವಲ ಸೈನಿಕರಿಗೆ ಮಾತ್ರ ಮಾಡಿದರು. ಆಪ್ಷನ್ ಡಿ, ಶಾತವಾಹನರ ಕಾಲದಲ್ಲಿ ಭೂದಾನ ವ್ಯವಸ್ಥೆ ಇರಲಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡೋಣ. ಶಾತವಾಹನರ ಕಾಲದಲ್ಲಿ ಸಮಾಜ ಮತ್ತು ಆಡಳಿತದಲ್ಲಿ ಮಹಿಳೆಯರ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಮಹಿಳೆಯರು ಯಾವುದೇ ಬಿರುದುಗಳನ್ನು ಪಡೆಯುತ್ತಿರಲಿಲ್ಲ. ಆಪ್ಷನ್ ಬಿ, ಮಹಿಳೆಯರು ಮಹಾರಥಿನಿ ಮತ್ತು ಮಹಾಭೋಜಿನಿ ಎಂಬ ಬಿರುದುಗಳನ್ನು ಪಡೆಯುತ್ತಿದ್ದರು. ಆಪ್ಷನ್ ಸಿ, ಮಹಿಳೆಯರು ಕೇವಲ ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರ ಭಾಗವಹಿಸುತ್ತಿದ್ದರು. ಆಪ್ಷನ್ ಡಿ, ಮಹಿಳೆಯರಿಗೆ ಆಸ್ತಿ ಹಕ್ಕು ಇರಲಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 11ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಶಾತವಾಹನರ ಆಡಳಿತ ಭಾಷೆ ಬಗ್ಗೆ ಸರಿಯಾದದ್ದು ಯಾವುದು? ಆಪ್ಷನ್ ಎ, ಶಾತವಾಹನರ ಅಧಿಕೃತ ಭಾಷೆ ಸಂಸ್ಕೃತ. ಆಪ್ಷನ್ ಬಿ, ಶಾತವಾಹನರ ಶಾಸನಗಳು ಮುಖ್ಯವಾಗಿ ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿತ್ತು. ಆಪ್ಷನ್ ಸಿ, ಶಾತವಾಹನರು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಬಳಸಿದರು. ಆಪ್ಷನ್ ಡಿ, ಶಾತವಾಹನರ ಶಾಸನಗಳು ತಮಿಳು ಭಾಷೆಯಲ್ಲಿ ಮಾತ್ರ ಇದ್ದವು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 12ನೇ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ವ್ಯಾಪಾರಿ ಸಂಘಗಳನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ, ಸಭಾ. ಆಪ್ಷನ್ ಬಿ, ಗೋಷ್ಠಿ. ಆಪ್ಷನ್ ಸಿ, ನಿಗಮ. ಆಪ್ಷನ್ ಡಿ, ಶ್ರೇಣಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. 13ನೇ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ಗ್ರಾಮ ಮಟ್ಟದ ಅಧಿಕಾರಿಯನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ, ಗ್ರಾಮಿಕ. ಆಪ್ಷನ್ ಬಿ, ಅಮಾತ್ಯ. ಆಪ್ಷನ್ ಸಿ, ರಾಜ್ಯ. ಆಪ್ಷನ್ ಡಿ, ಮಹಾರಥಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಗ್ರಾಮಿಕ ಅಂತ ಕರಿತಾ ಇದ್ರು. ಇನ್ನು 14ನೇ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ಜಿಲ್ಲಾ ಮಟ್ಟದ ಆಡಳಿತ ವ್ಯವಸ್ಥೆ ಅಥವಾ ವಿಭಾಗಕ್ಕೆ ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ, ರಾಷ್ಟ್ರ. ಆಪ್ಷನ್ ಬಿ, ಅಹರ್. ಆಪ್ಷನ್ ಸಿ, ಜನಪದ. ಆಪ್ಷನ್ ಡಿ, ಗ್ರಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಹರ್. 15ನೇ ಪ್ರಶ್ನೆ. ಶಾತವಾಹನರ ಆಡಳಿತದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ ಎ, ಸಂಸ್ಕೃತ. ಆಪ್ಷನ್ ಬಿ, ಪ್ರಾಕೃತ. ಆಪ್ಷನ್ ಸಿ, ಕನ್ನಡ. ಆಪ್ಷನ್ ಡಿ, ತಮಿಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಾಕೃತ. 16ನೇ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ಸಾಮಂತ ರಾಜ್ಯರನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ, ಮಹಾರಥಿ ಮತ್ತು ಮಹಾಭೋಜ. ಆಪ್ಷನ್ ಬಿ, ವಿಷಯಪತಿ ಮತ್ತು ಗ್ರಾಮಪತಿ. ಆಪ್ಷನ್ ಸಿ, ಅಮಾತ್ಯ ಮತ್ತು ಮಹಾಸೇನಾಪತಿ. ಆಪ್ಷನ್ ಡಿ, ಅಮಾತ್ಯ ಮತ್ತು ಮಹಾತಲವಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಈ ಪ್ರಶ್ನೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.